ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅವಲಕ್ಕಿ ಹಚ್ಚೋದು ತೋರಿಸ್ತೀನಿ. ಅಂದರೆ ಕ್ಯಾಬೇಜ್ ಹಾಕಿ ಅವಲಕ್ಕಿ ಹಚ್ಕೊಳ್ಳೋದು ತೋರಿಸ್ತೀನಿ. ಈ ಅವಲಕ್ಕಿ ಏನದ ಭಾಳ ಟೇಸ್ಟ್ ಇರ್ತದೆ ಮತ್ತು ಉಪವಾಸಕ್ಕೆ ಅಂದರೆ ಏಕಾದಶಿ ಸಂಕಷ್ಟಿ ಹಿಂಗೆ ಮಾಡಿದಾಗ ನಾವು ಈ ಅವಲಕ್ಕಿ ಹಚ್ಕೊಂಡು ತಿನ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಇದಕ್ಕೆ ಏನೇನು ಸಾಮಾನು ಹಾಕಿದೆ ಹೆಂಗೆ ಮಾಡಿದೆ ಎಂಬುದನ್ನು ಈ ವಿಡಿಯೋದೊಳಗೆ ನೋಡ್ಕೊಂಬರೋಣ. ಗ್ಯಾಸ್ ಹತ್ತಿಸಿ ಬಾಣಲೆ ಇಟ್ಟಿನಿ. ಈಗ ಇದಕ್ಕೇನದ ಎಣ್ಣೆ ಹಾಕೊಳ್ಳೋಣ. ಇಲ್ಲೇ ಎಣ್ಣೆ ಹಾಕ್ಕೊಳಕತ್ತೀನಿ. ಒಂದು 4 ರಿಂದ 5 ಚಮಚದಷ್ಟು ಎಣ್ಣೆ ಹಾಕೋಬೇಕಾಗ್ತದೆ. ಈಗ ಇದಕ್ಕೆ ಜೀರಿಗೆ ಹಾಕೊಳಕತ್ತೀನಿ. ಒಂದೇನದ ಹಸಿಮೆಣಸಿನ್ಕಾಯಿನ ಹಿಂಗೆ ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನ ಹಾಕೋಣ. ಕರಿಬೇವು ಹಾಕೊಳಕತ್ತೀನಿ. ಇದೇನದ ಕೈ ಹಾಕೋಣ. ಇದು ನೋಡ್ರಿ, ನಾನು ಕ್ಯಾಬೇಜ್ ಏನದ ಹಿಂಗೆ ಉದ್ದಾಗಿ ಹೆಚ್ಚಿಕೊಂಡು ತೊಳೆದಿಟ್ಟೇನೆ. ಇದೇನದ 1 ಕಪ್ನಷ್ಟು ತೊಗೊಳಕತ್ತೀನಿ ನಾನು. ಇದನ್ನ ಹಾಕೋಣ. ಇದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲೇ ಕ್ಯಾಬೇಜನ್ನು ಭಾಳ ಬೇಯಿಸ್ಕೋಬಾರ್ದು, ಸ್ವಲ್ಪ ಅಗ್ರಿ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗ್ತದೆ ಎಣ್ಣೆ ಒಳಗೆ. ಈಗ ನೋಡ್ರಿ 3 ರಿಂದ 4 ನಿಮಿಷ ಎಣ್ಣೆ ಒಳಗೆ ತಾಳ್ಯದ. ಈಗ ನಾನೇನದ ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಭಾಳ ಬೇಯಿಸ್ಕೋಬಾರ್ದು, ಇದನ್ನ ಇಷ್ಟ ಗಂಡಾಗೆ ಬೇಯಿಸ್ಕೋಬೇಕು. ಈಗ ಇದೇನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಇದಕ್ಕೆ ನಾನು ಒಂದು ಸಣ್ಣ ಬಟ್ಲಷ್ಟು ಹೆರ್ಕೊಂಡಿದ್ದು ಒಣ ಕೊಬ್ಬರಿ ಹಾಕ್ಲಿಕ್ಕತ್ತೀನಿ. ಇದು ಒಣ ಕೊಬ್ಬರಿ ಏನದ ಭಾಳ ಟೇಸ್ಟ್ ಕೊಡ್ತದೆ. 2 ಚಮಚದಷ್ಟು ಹುರಿದ ಶೇಂಗಾ ಪುಡಿ ಹಾಕೊಳ್ಕತ್ತೀನಿ. ಇಲ್ಲಿ 1 ಚಮಚದಷ್ಟು ಸಕ್ಕರೆ ಹಾಕೊಳ್ಕತ್ತೀನಿ. ನೋಡ್ರಿ, ರುಚಿಗೆ ತಕ್ಕಷ್ಟು ಏನದ ಉಪ್ಪು ಹಾಕೋಣ. ಇದಕ್ಕೆ ತೊಳೆದು ಹೆಚ್ಚಿಕೊಂಡಂತ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಬರ್ತದೆ. ಇದನ್ನೆಲ್ಲ ಏನದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡ್ರಿ, ಅರ್ಧ ಹೋಳು ನಿಂಬೆ ಹಣ್ಣು ಏನದ ಹಿಂಡ್ಕೊಂಡು ಇದಕ್ಕೆ ಈಗ ಇದು ಬೆಚ್ಚಗಾಗಿದೆ. ಅದಕ್ಕೆ ನಾನು ನಿಂಬೆಹಣ್ಣು ಹಿಂಡ್ಕೊಂಡೀನಿ. ಇದನ್ನೇನದ ಇನ್ನೊಂದು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡ್ರಿ, ನಾನು 1 ಕಪ್ ಅಷ್ಟು ಇಲ್ಲೇ ಅವಲಕ್ಕಿ ತೊಗೊಂಡಿನಿ. ಅಂದ್ರೆ ಮೀಡಿಯಂ ಬರ್ತಾವಲ್ಲ, ನಾವೇನು ಒಗ್ಗರಣೆ ಅವಲಕ್ಕಿ ಮಾಡ್ತೀವಿ ಅದ ಅವಲಕ್ಕಿನ ತೊಗೊಂಡಿನಿ. ಅವ ಅವಲಕ್ಕಿ ಆದ್ರೆ ಚಲೋ ಆಗ್ತಾವ. ಪೇಪರ್ ಅವಲಕ್ಕಿ ಆದ್ರೆ ಏನಾಗ್ತದೆ, ಭಾಳ ಮುದುಡಿ ಆಗಿ ಚಲೋ ಅನ್ಸಂಗಿಲ್ಲ. ಇವು ಕರೆಕ್ಟ್ ಆಗ್ತಾವ. ಈಗ ಇವನೇನದ ಇದಕ್ಕೆ ಹಾಕೋಣಂತ. ಇದೇನದ ಎಲ್ಲ ಚಲೋತ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅವಲಕ್ಕಿ ಎಲ್ಲ ಇದೇನು ಕ್ಯಾಬೇಜ್ ಪಲ್ಯ ಮಾಡಿರ್ತೀವಲ್ಲ ಅದನ್ನೆಲ್ಲ ಏನದ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟು. ಇದು ನೋಡ್ರಿ, ಚಲೋತ್ನಂಗೆಲ್ಲಾನು ಏನದ ಕಲಿಸ್ಕೊಂಡು ನಾನು ಅವಲಕ್ಕಿ ಎಲ್ಲ ಒಂದ್ಬಿಡ. ಈಗ ಇವನೇನದ ಸರ್ವ್ ಮಾಡೋಣ ಅಂತ. ನೋಡಿದ್ರಲ್ಲ, ರುಚಿ ರುಚಿಯಾದ ಕ್ಯಾಬೇಜ್ ಅವಲಕ್ಕಿ ಮಾಡ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ. ಇವೇನದ ನಾನು ರವಾದ್ದು ಶಾವಿಗೆ ಸಂಡಿಗೆ ಮಾಡೀನಿ. ಮತ್ತು ಇದು ಬಾಳ್ಕದ ಜೊತೆ ಭಾಳ ಟೇಸ್ಟ್ ಆಗ್ತಾವ. ನಾ ಇಲ್ಲಿ ಸಾಸಿವೆ ಅರಿಶಿನ ಯೂಸ್ ಮಾಡಿಲ್ಲ. ನೀವೇ ಇದನ್ನೇನದ ಉಪವಾಸಕ್ಕೂ ಮಾಡ್ಕೋಬೋದು. ಅಂದ್ರೆ ಸಂಕಷ್ಟಿ, ಏಕಾದಶಿ, ಸೋಮವಾರ ಹಿಂಗೇನಾರು ಉಪವಾಸ ಇದ್ದಾಗ ಈ ಕ್ಯಾಬೇಜ್ ಅವಲಕ್ಕಿ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವ. ನೀವು ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.